ಮರನಾಥ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ಈ ದಿನದ ವಾಕ್ಯ ಧ್ಯಾನ ಕೀರ್ತನೆಗಳು 119ನೇ ಅಧ್ಯಾಯ 147ನೇ ವಚನ, ಸ್ಯಾಮ್ಸ್ 119:147. ಉದಯವನ್ನು ಎದುರುಗೊಂಡು ಮೊರೆ ಇಟ್ಟುತ್ತೇನೆ. ಆಮೆನ್. ನಿನ್ನ ವಾಕ್ಯಕ್ಕೆ ಎದುರು ನೋಡಿದ್ದೇನೆ. ಆಮೆನ್. I prevented the dawning of the morning and cried, I hoped in thy word. Amen. ಭಕ್ತನು ಹೇಳುತ್ತಾ ಇದ್ದಾನೆ, ಪ್ರತಿ ಮುಂಜಾನೆಯಲ್ಲಿ ನಿನ್ನ ಮುಂದೆ ಮೊರೆ ಇಟ್ಟುತ್ತಾ ಇದ್ದೇನೆ. ಆಮೆನ್. ಮುಂಜಾನೆ ವೇಳೆಯಲ್ಲಿ ಮೊರೆ ಇಟ್ಟುತ್ತಾ ನಿನ್ನ ವಾಕ್ಯಕ್ಕಾಗಿ ನಾನು ಎದುರು ನೋಡುತ್ತೇನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಮ್ಮಲ್ಲಿದೆಯಾ ಈ ಆಸಕ್ತಿ? ನಾನ್ ನಂಬ್ತೀನಿ ನಿಮ್ಮೆಲ್ಲರಲ್ಲಿ ಆಸಕ್ತಿ ಇದೆ. ಯಾಕಂದ್ರೆ ತಾವೆಲ್ಲರೂ ಕೂಡ ವಾಕ್ಯವನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದೀರಾ. ಎಸ್, ನನ್ನ ಪ್ರಿಯ ದೇವ್ರ ಮಕ್ಕಳೇ, ಅನೇಕ ಹೊರ ರಾಜ್ಯದಿಂದ ಕೂಡ ಈ ವಾಕ್ಯ ಪ್ರತಿದಿನ ಅವರಿಗೆ ಬಹುಶಃ ಕನ್ನಡ ಅರ್ಥ ಆಗುತ್ತದಿಲ್ವೋ, ಬಟ್ ದೇ ಆರ್ ವಾಚಿಂಗ್ ದ ವರ್ಡ್ ಎವ್ರಿ ಡೇ. ನಾನು ನನ್ನ ಸ್ಟೇಟಸ್ ಅಲ್ಲಿ ನಾನು ನೋಡುವಾಗ ಎವ್ರಿ ಡೇ ದೇ ಆರ್ ವಾಚಿಂಗ್ ದ ವರ್ಡ್. ಅಂದರೆ ಅಟ್ಲೀಸ್ಟ್ ಇಂಗ್ಲಿಷ್ ಇಂದ ಆದ್ರೂ ಕೂಡ ಈ ವಾಕ್ಯದ ಬಲ ನಾವು ಹೊಂದಿಕೋಬಹುದಲ್ವಾ ಅಂತ. ನನ್ನ ಪ್ರಿಯ ದೇವರ ಮಕ್ಕಳೇ, ಭಕ್ತನು ಹೇಳುತ್ತಾ ಇದ್ದಾನೆ, ಉದಯವನ್ನು ಎದುರುಗೊಂಡು ಮೊರೆ ಇಟ್ಟುತ್ತಾನೆ. ಉದಯ ಕಾಲ ಇನ್ನು ಮಧ್ಯರಾತ್ರಿಯಲ್ಲಿ, ಮುಂಜಾನೆ ವೇಳೆಯಲ್ಲಿ ನಾವೆದ್ದು ಮೊರೆ ಇಡಬೇಕು. ಅಂದ್ರೆ ಪ್ರಾರ್ಥನೆ ಮಾಡಬೇಕು, ಮೊರೆ ಇಡಬೇಕು. ದೇವರೇ, ಈ ದಿನ ನಾನು ನನ್ನ ಬುದ್ಧಿ, ನನ್ನ ಜ್ಞಾನ, ನನ್ನ ಪರಿಜ್ಞಾನದಿಂದ ಮುಂದೆ ನಡೆಯಬಾರದು ಸ್ವಾಮಿ. ನನಗೆ ನಿನ್ನ ಆಜ್ಞೆದ ಪ್ರಕಾರವಾಗಿ ನಡೆಸು. ಆ ಆಜ್ಞೆ ನನ್ನನ್ನು ತಲುಪಿಸು. ಆ ಆಜ್ಞೆ ಹೇಗೆ ತಲುಪಿಸಬೇಕೆಂದ್ರೆ ಈ ರೀತಿಯಾಗಿ ವಾಕ್ ವಿತ್ ಮನ್ನಾ ಜೊತೆ ನಡೆಯಂತ ಈ ಕಾರ್ಯಕ್ರಮದಿಂದ ದೇವರು ನಿಮ್ಮ ಮನೆಗಳಿಗೂ ಒಂದು ವಾಕ್ಯವನ್ನು ತಲುಪಿಸುತ್ತಾ ಇದ್ದಾರೆ. ನಿನ್ನ ವಾಕ್ಯ ಎದುರು ನೋಡುತ್ತೇನೆ. ನನ್ನ ಆಶೆ ನೀವು ಮಾತ್ರವಲ್ಲದೆ ಪ್ರಿಯರೇ, ನಾನು ಯಾವಾಗಲೂ ಹೇಳೋದು, ನೀವು ಈ ಹೊಂದಿಕೊಂಡಿರೋ ವಾಕ್ಯ ನಿಮ್ಮ ಪರಿಚಯಿತರು, ನಿಮ್ಮ ಸ್ನೇಹಿತರು, ನಿಮ್ಮ ಅನೇಕ ಕೊಲೀಗ್ಸ್ ಇರ್ಬೋದು, ಅವರು ಕೂಡ ಈ ಸ್ಥಿತಿಯಲ್ಲಿರುವಾಗ, ದುಃಖದಲ್ಲಿರೋ ಅವ್ರನ್ನ ಈ ವಾಕ್ಯವನ್ನು ಶೇರ್ ಮಾಡಿ. ನೀವು ಯಾವ ಬಲ ಹೊಂದುತ್ತಾ ಇದ್ದೀರೋ ಆ ಬಲ ಅವರು ಕೂಡ ಹೊಂದಲಿ. ಇಲ್ಲಿ ಈ ವ್ಯಕ್ತಿಯನ್ನು ನೋಡಬಾರದು, ಬಟ್ ತಲುಪಿಸುವ ದೇವರಿದ್ದಾರಲ್ವಾ, ಆ ದೇವರು ಯಾರ್ಯಾರು ಸಂಕಷ್ಟದಲ್ಲಿದ್ದಾರೋ, ಯಾರ್ಯಾರು ದುಃಖಿತರಾಗಿದ್ದಾರೋ ಅವ್ರಿಗಾಗಿ ಒಂದು ಧೈರ್ಯ ತುಂಬಿಸುವ ಮಾತು ಕಳಿಸುತ್ತಾರೆ. ಪ್ರತಿ ಮುಂಚಾನೆ ಈ ವಾಕ್ಯ ಯಾಕೆ ನಿಮಗಾಗಿ ಕಳಿಸ್ತೀವಂದರೆ, ಇದಕ್ಕಾಗಿ ನನ್ನ ಆತ್ಮೀಯ ಮಗನು ಹ್ಯಾರಿ ಅಂತ ಒಬ್ಬ ನನ್ನ ಯವನ ಮಗನು ದೇವರಿಂದ ನನಗೆ ಒಂದು ಗಿಫ್ಟ್ ಅಂತ ನಾನು ನಂಬ್ತೀನಿ. ಆ ಮಗನನ್ನು ದೇವರು ಕೊಟ್ಟಿದ್ದಾರೆ. ಆ ಮಗನು ಎಷ್ಟು ಕೆಲಸ ಕಾರ್ಯವಿದ್ದರೂ ನಮ್ಮಿಬ್ಬರು ಆಶೆ ಏನಂದ್ರೆ ವಾಕ್ಯ ಮುಂಜಾನೆ ನಿಮ್ಮ ಮನೆಗಳಿಗೆ ತಲುಪಿಸಬೇಕು. ಆ ಮಗನು ಇದಕ್ಕಾಗಿ ಎಡಿಟಿಂಗ್ ಕೆಲಸ, ಅನೇಕ ಕೆಲಸಗಳು ಮಾಡುತ್ತಾನೆ. ಯಾಕಂದ್ರೆ ನಮ್ಮಿಬ್ಬರು ಆಶೆ ಏನಂದರೆ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳೋದಕ್ಕಲ್ಲ, ಇದರಲ್ಲಿ ದೇವರ ವಾಕ್ಯ ನಿಮ್ಮ ಮನೆಗಳಿಗೆ ತಲುಪಿಸಬೇಕು. ಯಾಕಂದ್ರೆ ನೀವು ಮೊರೆ ಇಡ್ತೀರಲ್ವಾ, ಈ ದಿನ ಹೇಗೆ ನಡೆಯುತ್ತದೆ, ಆ ಮೊರೆ ಜೊತೆಯಲ್ಲಿ, ಪ್ರಾರ್ಥನೆ ಜೊತೆಯಲ್ಲಿ ನಿನ್ನ ವಾಕ್ಯ ಎದುರು ನೋಡುತ್ತಾನೆ. ಯಾರು ವಾಕ್ಯಕ್ಕಾಗಿ ಎದುರು ನೋಡುತ್ತಾರೋ ಆ ವಾಕ್ಯ ಬಂದು ನಿಮ್ಮ ಮನೆಗಳಲ್ಲಿ ನಿಮ್ಮನ್ನು ಬಲಪಡಿಸುತ್ತಾರೆ. ಇಟ್ ವಿಲ್ ಸ್ಟ್ರೆಂಥನ್ ಯು ಇನ್ ಯುವರ್ ವೀಕ್ನೆಸಸ್. ಸೊ ಹಾಗಿದ್ರೆ ವಾಕ್ಯಕ್ಕಾಗಿ ಯಾರು ಎದುರು ನೋಡ್ತಾ ಇದ್ದೀರಾ, ವಾಕ್ಯ ನಿಮ್ಮ ಮನೆಗೆ ಬಂದಿದೆ. ವಾಕ್ಯವನ್ನು ಹಿಡಿದುಕೊಂಡು ನೀವು ದೇವರ ಮುಂದೆ ಮೊರೆ ಇಡ್ತೀರಾ, ನಿಶ್ಚಯವಾಗಿ ದೇವರು ನಿಮಗೆ ಒಳ್ಳೆ ಬಿಡುಗಡೆ ಕೊಡ್ತಾರೆ. ಪರಿಶುದ್ಧನೇ, ಮಹೋನ್ನತನೇ, ವಾಕ್ಯಕ್ಕಾಗಿ ಎದುರು ನೋಡುತ್ತಿರೋ ಮಕ್ಕಳನ್ನು ನಿನ್ನ ಶ್ರೇಷ್ಠಕರವಾದ ವಾಕ್ಯಗಳನ್ನು ತಲುಪಿಸಿ ಅವರನ್ನು ನೀನು ಬಲಪಡಿಸು ಸ್ವಾಮಿ. ಕೇಳುತ್ತಿರೋ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ನೀನು ಮುಂಜಾನೆ ವೇಳೆಯಲ್ಲಿ ಆಶೀರ್ವದಿಸಿ ಬಲಪಡಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ನಾಳೆ ಮರಳಿ ಇದೇ ಸಮಯ ನಾವು ಒಂದಾಗಿ ಭೇಟಿಯಾಗೋ ತನಕ ವಾಕ್ಯ ನಿಮ್ಮನ್ನು ಕಾಪಾಡಲಿ, ಪ್ರಾರ್ಥನೆ ನಿಮ್ಮನ್ನು ಆಧರಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.